ನಾನು ಮೀಡಿಯಾ ಮುಂದೆ ಬರೋದು ಬಹಳ ಅಪರೂಪವಾಗಿ ಬರ್ತೀನಿ. ಬಟ್ ಇವತ್ತು ವಿಶೇಷ ಸಂದರ್ಭ, ಯಾಕಂದ್ರೆ ನಾನೇನು ಮೈನಾರಿಟಿ ಕಮ್ಯುನಿಟಿನಿಂದ ಇದ್ದೀನಿ. ಮೈನಾರಿಟಿ ಅವ್ರದ್ದು ನೋವು ನಮ್ಗೆ ಅರ್ಥ ಆಗತ್ತೆ. ಈ ಕಾರಣಕ್ಕೆ ಇವತ್ತು ನಿಮ್ಗೆಲ್ಲ ಕರೆದಿದ್ವಿ. ನೀವು ಮುಂಚೆನೂ ನಮಗೆ ಬಹಳ ಸಹಕಾರ ಕೊಟ್ಟಿದ್ದೀರಾ. ಯಾವಾಗ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಸಹಕಾರ ಕೊಡ್ತೀರಾ ಭಾವಿಸಿದ್ದೀನಿ. ತಮಗೆಲ್ಲ ಸ್ವಾಗತ ಮಾಡ್ತೀನಿ. ನಾನು ಬಂದಾಗ ಸುಟ್ಕೇಸ್ ತಾವು ನೋಡಿ ಆಶ್ಚರ್ಯಪಟ್ಟಿರ್ಬೋದು. ಅಂದ್ರೆ ಏನು ಸುಟ್ಕೇಸ್ನಲ್ಲಿ ಏನಿದೆ ಅಂದ್ರೆ, ಈ ಸುಟ್ಕೇಸ್ನಲ್ಲಿ ಈ ರಾಜ್ಯ ಸರ್ಕಾರ ಕೊಟ್ಟಿರೋದು ಡಾಕ್ಯುಮೆಂಟ್, ರಾಜ್ಯ ಸರ್ಕಾರ ಮೂಲಕ ಲೋಕಾಯುಕ್ತಕ್ಕೆ ಸಬ್ಮಿಟ್ ಆಗಿರೋದು ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ಸ್ ಎಲ್ಲಿ ಇದೆ ನಿಮ್ಮ ಹತ್ರ? ಸುಮಾರು 40,000 ಪೇಜ್ ಇದೆ. ಇನ್ನೂ ಒಂದು 20,000 ಪೇಜ್ ಬರಬೇಕಾಗಿದೆ. ಯಾಕಂದ್ರೆ 7 ತಿಂಗಳಿಂದ ಅವರು ಜಿರಾಕ್ಸ್ ಮಾಡಿ ಇಷ್ಟು ತಡ ಮಾಡಿ 40,000 ನನ್ನೇ ಕೊಟ್ಟಿದ್ದಾರೆ ನಮಗೆ. ಇದರಲ್ಲಿ ಏನಿದೆ ಅಂದ್ರೆ ತಮ್ಗೆ ಗೊತ್ತಿರಬೇಕು, ತಾವು ಜ್ಞಾಪಕ ಇರಬೇಕು. ಒಂದು ಎನ್ ಆನಂದ್ ಕಮಿಷನ್ ಅಪಾಯಿಂಟ್ ಆಗಿತ್ತು. ಜಸ್ಟಿಸ್ ಎನ್ ಆನಂದ್ ಅವರು ಆವಾಗ ಉಪಲೋಕಾಯುಕ್ತ ಆಗಿದ್ರು 2012ನಲ್ಲಿ, 2012ನಲ್ಲಿ. ಆವಾಗ ಸರ್ಕಾರ ಅವ್ರನ್ನ ಜಸ್ಟಿಸ್ ಆನಂದ್ ಅವರು ನೇತೃತ್ವದಲ್ಲಿ ಒಂದು ಎನ್ಕ್ವೈರಿ ಸರ್ಕಾರ ಆರ್ಡರ್ ಮಾಡಿತು. ಈ ವಕ್ಫ್ ಪ್ರಾಪರ್ಟಿ ಇದೆಲ್ಲ ಮೈನಾರಿಟಿ ಸಂಬಂಧಪಟ್ಟದ, ಮುಸ್ಲಿಂ ಸಮುದಾಯದ ಬಡವರ ಸಂಬಂಧಪಟ್ಟದ ಪ್ರಾಪರ್ಟಿಗಳನ್ನ ಏನಾಗಿದೆ ಅಂದ್ಬಿಟ್ಟು ತನಿಖೆ ಆಗಬೇಕು ಅಂದ್ಬಿಟ್ಟು ಸರ್ಕಾರ ಆರ್ಡರ್ ಮಾಡಿದ್ರು. ಇದಕ್ಕೆ ಜಸ್ಟಿಸ್ ಎನ್ ಆನಂದ್ ಅವರು ಏನ್ ಮಾಡಿದ್ರು, ಎಲ್ಲ ಡಿಸ್ಟ್ರಿಕ್ಟ್ ಕಮಿಷನರ್ಗೆ ಕಾಗದ ಬರೆದಿದ್ರು. ಎಲ್ಲ ಡಿಸ್ಟ್ರಿಕ್ಟ್ ಕಮಿಷನರ್ ಒಂದೊಂದು ಜಿಲ್ಲೆಯಿಂದ ರಿಪೋರ್ಟ್ ಕಳಿಸಿದ್ದಾರೆ. ಈ ಸಂಬಂಧಪಟ್ಟ ಈ ರಿಪೋರ್ಟ್ಗಳು, ಈ ಜಸ್ಟಿಸ್ ಆನಂದ್ ಈ ರಿಪೋರ್ಟ್ ನೋಡಿಕೊಂಡು ಒಂದು 50 ಪೇಜ್ ರಿಪೋರ್ಟ್ ಮಾಡಿದ್ದಾರೆ, ಸಬ್ಮಿಟ್ ಮಾಡಿದ್ದಾರೆ. ಇದರಲ್ಲಿ ಯಾವ ರೀತಿ ಹಗರಣ, ಬಹಳ ತುಂಬಾ ಹಗರಣ ಆಗಿದೆ, ಬೇರೆ ಬೇರೆ ರೀತಿಯಿಂದ ಹಗರಣ ಆಗಿದೆ. ಇದಕ್ಕೆ ಅವರು 50 ಪೇಜ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು. ಸಬ್ಮಿಟ್ ಮಾಡಿದ ತಕ್ಷಣ ಏನಾಗಿತ್ತು ಅಂದ್ರೆ, ಸಿದ್ದರಾಮಯ್ಯ ಸಾಹೇಬರು ಅವಾಗ 2016ನಲ್ಲಿ ಸಿಎಂ ಆಗಿದ್ರು. ಆವಾಗ ಅವರು ಸಬ್ಮಿಟ್ ಮಾಡಿದ ತಕ್ಷಣ ವಿತಿನ್ ಫ್ಯೂ ಅವರ್ಸ್ ಆ ಎನ್ಕ್ವೈರಿನ ವಿಡ್ರಾ ಮಾಡಿಬಿಟ್ಟಿದ್ರು. ಯಾಕೆ ಮಾಡಿದ್ರು ಅಂದ್ರೆ ಈಗ ನಿಮ್ಗೆಲ್ಲ ಗೊತ್ತಾಗತ್ತೆ. ಸೊ ಇದರಲ್ಲಿ ಏನಿದೆ ಅಂದ್ರೆ, ಪ್ರತಿಯೊಂದು ಜಿಲ್ಲೆನಲ್ಲಿ ಯಾವ್ಯಾವ ಹಗರಣ ಆಗಿದೆ ಹೆಸರು ಸಹಿತ ಇದೆ ಇದರಲ್ಲಿಲ್ಲ. ಇದಕ್ಕೆ ನಾವೇನ್ ಮಾಡಿದ್ದೀವಿ ಅಂದ್ರೆ, ಆನಂದ್ ಕಮಿಷನ್ ಅಷ್ಟೇ ಸಾಲದು ಅಂದ್ಬಿಟ್ಟು ಇದಕ್ಕೆ ನಾವು RTI ರಿಪೋರ್ಟ್ ಹಾಕಿ ಲೋಕಾಯುಕ್ತದಿಂದ ಇದೆಲ್ಲ ನಾವು ರಿಪೋರ್ಟ್ ಕಲೆಕ್ಟ್ ಮಾಡಿದ್ವಿ. ಇದಕ್ಕೆ ಪ್ರತಿಯೊಂದಕ್ಕೆ ಸೀಲ್ ಇದೆ, ಸೈನ್ ಇದೆ ಅವ್ರದ್ದು. ಸೊ ಇದಕ್ಕೆ ಅವರು ಸರ್ಕಾರ ಕೊಟ್ಟಿರೋದು ಡಾಕ್ಯುಮೆಂಟ್ಗಳು. I have not had time to study those documents. They came yesterday in detail, but even a cursory look tells us sad tale of how Waqf lands have been misused, manipulated, and misappropriated by those who have been in power and those who have been influencing in every district of Karnataka. ಇದೇ ರೀತಿ ಡಾಕ್ಯುಮೆಂಟ್ ನಲ್ಲಿ ಏನೇನಿದೆ ಅಂದ್ರೆ, ಯಾವ ರೀತಿ ಹಗರಣ ಆಗಿದೆ, ಯಾರ್ಯಾರು ಎನ್ಕ್ವೈರಿ ಮಾಡಿದ್ರೆ ಅದೆಲ್ಲ ದಾಖಲೆ ಇದರಲ್ಲಿ ಇದೆ. These documents tell us how over the last 2 decades the interests of the minority community have been totally compromised. The minority community, it appears, has been cheated by those it trusted to safeguard them. I don't wish to take names or create a sensation because that is not my interest. I only wish to seek justice for the minority community because I also belong to the minority community. ನನ್ನ ಸ್ನೇಹಿತರೆ, ಯಾಕೆ ನನ್ನ ಹೆಸರು ಹೇಳ್ತಾ ಇಲ್ಲ, ಯಾಕಂದ್ರೆ ಇದರಲ್ಲಿ ಬಹಳ ಪ್ರಭಾವಿ ರಾಜಕಾರಣಿ ಹೆಸರು ಇದೆ, ಬಹಳ ದೊಡ್ಡ ಸ್ಥಾನದಲ್ಲಿ ಹೆಸರು ಇದೆ. ಪ್ರೆಸಿಡೆಂಟ್ ಮಿನಿಸ್ಟರ್ ಇದ್ದಾರೆ, ಫಾರ್ಮರ್ ಮಿನಿಸ್ಟರ್ಸ್ ಇದ್ದಾರೆ, ಬೇರೆ ಬೇರೆ ರಾಜಕಾರಣಿ ಇದ್ದಾರೆ. ನನ್ನ ಹೆಸರು ಯಾರು ಹೇಳ್ತಾರೆ. ನನ್ಗೇನಂತ ಕಲ್ಪನೆ ಇದೆ ಅಂದ್ರೆ, ಇದು ಈ ಸರ್ಕಾರ ಮೈನಾರಿಟಿ ಬಗ್ಗೆ ಈ ಕಾಂಗ್ರೆಸ್ ಪಾರ್ಟಿ ಮಾತಾಡ್ತಾರಲ್ಲ, ಈ ಮೈನಾರಿಟಿ ಅವ್ರದ್ದು ಬಡವರದ್ದು ಸಂಬಂಧಪಟ್ಟಿದ್ದ ಇದು ಲೇಟ್ಸ್ಗಳಲ್ಲ ಅವ್ರಿಗೆ ಉಪಯೋಗ ಆಗಬೇಕಾಗಿತ್ತು. ಇಲ್ಲಿಂದ ಹಂಗೆ ಪ್ರಭಾವಿ ರಾಜಕಾರಣಿ ಅವರು ಇದು ಎನ್ಕ್ರೋಚ್ ಮಾಡಿ ಇದು ಹಗರಣ ಮಾಡಿ ನುಂಗ್ಬಿಡ್ತಾರೆ, ದುರುಪಯೋಗ ಮಾಡಿದ್ದಾರೆ. Since this document deserves to be studied in far greater detail, and since I am not an expert, I have decided to hand it over to the Union Law Minister, Shri Kiran Rijiju ji, and the Chairman of the Joint Parliamentary Committee on the Waqf Legislation,
Sri Jagdambika Palji. I will hand them over on Monday when the parliament session begins and brief recess. After brief recess. ಈಗ ನಾನು ಸೋಮವಾರ ನಾನು ತಗೊಂಡು ಹೋಗ್ತೀನಿ ಈ ಡಾಕ್ಯುಮೆಂಟ್ಸ್ ನಾನು ಲಾ ಮಿನಿಸ್ಟರ್ಗೆ ಕೊಡ್ತೀನಿ. ಯಾಕಂದ್ರೆ ಎಷ್ಟು ಸ್ಟಡಿ ಮಾಡೋದು ನನ್ನ ಕೈಲಿ ಆಗೋಲ್ಲ. ನಾನು ಎಕ್ಸ್ಪರ್ಟ್ನೂ ಇಲ್ಲ. ಇದರಲ್ಲಿ ಯಾವ್ಯಾವ ರೀತಿಯ ಹೆಸರು ಸಹಿತ ಇರೋದ್ರಿಂದ ಅದು ಯಾಕಂದ್ರೆ ಈ ಸರ್ಕಾರ ಮುಚ್ಚಿಟ್ಟಿದ್ದಾರೆ. ಸೊ ಈ ಸರ್ಕಾರದಿಂದ ಏನು ಉಪಯೋಗ ಆಗಲ್ಲ. ಇದಕ್ಕೆ ನಾನು ಸೆಂಟ್ರಲ್ ಗವರ್ಮೆಂಟ್ ಲಾ ಮಿನಿಸ್ಟರ್ಗೆ ಕೊಡ್ತಾ ಇರೋದು ಪ್ಲಸ್ ಜೆಪಿಸಿ ಚೇರ್ಮನ್ಗೆ ಕೊಡ್ತೀನಿ. ಸೊ ಅವರು ಇದಕ್ಕೆ ವಕ್ಫ್ ಬೋರ್ಡ್ ಬಗ್ಗೆ ಹೆಂಗೆ ಹಗರಣ ಮಾಡ್ತಾ ಇರೋದು, ಯಾಕೆ ಇದಕ್ಕೆ ಹೇಗೆ ನಡೀತಾ ಇರೋದು ಅಂದ್ಬಿಟ್ಟು ಇದಕ್ಕೆ ಅವ್ರಿಗೆ ಗೊತ್ತಾಗ್ಲಿಬಿಟ್ಟು. I read in the newspapers that the Karnataka government is planning to pass a resolution in the assembly against the central government waqf legislation. ಅದು ಈಗ ಮೊನ್ನೆ ನಾನು ನೋಡಿದೆ, ಆ ತರ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾ ಇರ್ತಾರೆ. ಯಾಕೆ ಪಾಸ್ ಮಾಡ್ತಾರೆ ಅಂದ್ರೆ, ಯಾರ ಕೆಲಸ ಮಾಡ್ತಾರೆ ಅಂದ್ರೆ, ಬಡವ್ರ ಕೆಲಸ ಇಲ್ಲ, ಮುಸ್ಲಿಂ ಸಮಾಜದಲ್ಲಿ ನಮ್ಮ ಬಡವ್ರು ಬಂದು ಕೆಲಸ ಇಲ್ಲ. ಅವರು ಯಾರನ್ನ ಮುಚ್ಚಿಟ್ಟಿರ್ತಾರೆ, ಯಾರ್ಯಾರು ಹಗರಣ ಮಾಡಿದ್ದಾರೆ ಅವ್ರನ್ನ ಹೆಂಗೆ ಕಾಪಾಡಬೇಕು, ಅವ್ರನ್ನ ಡಿಫೆಂಡ್ ಮಾಡಬೇಕು ಅಂದ್ಬಿಟ್ಟು ಆ ತರ ರೆಸಲ್ಯೂಷನ್ ಪಾಸ್ ಮಾಡಿ ಆ ತರ ನಾಟಕ ಡ್ರಾಮಾ ಮಾಡ್ತಾವ್ರೆ. ಅದು ಸರಿ ಇಲ್ಲ, ಮಾಡಬಾರ್ದು. They are trying to say that legislation is the violation of the federal principle, but I feel the Congress party is hiding behind the federal principle to shield some of its powerful colleagues and friends from the scrutiny. The resolution will only expose them further. ಅವರು ಯಾವ ಫೆಡರಲ್ ಇಶ್ಯೂಸ್ ರೇಸ್ ಮಾಡಿ ಹೆಂಗೆ ಇದನ್ನ ಅವ್ರನ್ನ ಯಾರನ್ನ ಹಗರಣ ಮಾಡಿ ಅವ್ರನ್ನ ಡಿಫೆಂಡ್ ಮಾಡಬೇಕು, ಕಾಪಾಡಬೇಕು ಅಂದ್ಬಿಟ್ಟು ಆ ಪ್ರಯತ್ನ ಮಾಡ್ತಾರೆ. ಅದರಿಂದ ಬಹಿರಂಗ ಆಗತ್ತೆ, ಅವ್ರಿಗೆ ಒಳ್ಳೆದು ಉಪಯೋಗ ಆಗಲ್ಲ. ಇದು these documents here reveal the extent of corruption involved with the waqf lands. The Congress party should first address corruption and only then, if anything is left, bring up their favorite subject of federalism. If the Congress is sincere and committed to the interest of the minority, they will reflect in this. But ಅವ್ರನ್ನ ನಾವು ಅಪೇಕ್ಷೆ ಪಡ್ತಾ ಇಲ್ಲ. ಯಾಕಂದ್ರೆ ಅವ್ರು ನಿಜವಾಗೇ ಕಳ್ಕೊಂಡಿದ್ರೆ ಇದ್ರ ಬಗ್ಗೆ ಗಮನ ಕೊಡಿ. I'm not sure how many of you are aware that the former Karnataka Upalokayuta Justice N. Anand has submitted a very important inquiry report in the government of Karnataka in March 2016 on the waqf lands. This high-level inquiry report had in sharp detail documented the criminal misuse, mismanagement, illegal subletting, and outright encroachment of the waqf properties over the decades in Karnataka by those legally authorized to protect them. ಯಾರ ಆಸ್ತಿನ ಕಾಪಾಡಬೇಕಾಗಿತ್ತು ಅವರಿಂದಾನೆ ಯಾವ್ಯಾವ ಬೇರೆ ಬೇರೆ ರೀತಿಯಿಂದ ಹಗರಣ ಆಗಿದೆ. ಅದು ಆನಂದ್ ಕಮಿಷನ್ ಅವರು ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಈ ಕಮಿಷನ್ ಮೆನ್ಷನ್ ಮಾಡಿದ್ದು ಈ ಡಾಕ್ಯುಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿ ಬಿಡ್ತಿದ್ದಾರೆ. The report which I have had a chance to look at, it is neither on the records of the government nor in the public domain. It has been deliberately made to vanish. I can tell you that report is very indicting. It does not cover in glory those in politics and civil society who constantly try to represent the cause of the Muslim minorities. If it is actually a case of betraying them, and one point of the report says, at one kade Anand Commission ಅವರು ಬರೆದಿದ್ದಾರೆ, ಜಸ್ಟಿಸ್ ಆನಂದ್ ಅವರು, ಸನ್ಮಾನ್ಯ ಜಸ್ಟಿಸ್ ಆನಂದ್ ಅವರು ಈಗ ಮೊನ್ನೆ ಅವರು ಇದು ಆಗಿದ್ದಾರೆ, He says, I quote, the Muttawalis, this is the Anand Commission report, ಅದನ್ನು ಕಾಪಿ ನಮ್ಮ ಹತ್ರ ಇದೆ. The Muttawalis, Sajjad, managing committee are primarily responsible for loss of the waqf properties, misuse of the waqf properties to their whims and fancies and for their personal gains. The net result is the settled position of the law that once a waqf is always a waqf has been whittled down. ಯಾವ ಮಟ್ಟಕ್ಕೆ ಮೋಸ ಮಾಡಿದ್ದಾರೆ ಅಂದ್ರೆ, ಯಾರು ಮ್ಯಾನೇಜಿಂಗ್ ಕಮಿಟಿ, ವಕ್ಫ್ ಬೋರ್ಡ್ ಮ್ಯಾನೇಜಿಂಗ್ ಕಮಿಟಿ, ಇದಕ್ಕೆ ಕಾರಣಕ್ಕೆ ಇದು ನಮ್ಮ ಕೇಂದ್ರ ಸರ್ಕಾರ ಈ ಮುಸ್ಲಿಂ ಮೈನಾರಿಟಿನ ಕಾಪಾಡಬೇಕು ಅಂತ ವಕ್ಫ್ ಬಿಲ್ ತರ್ತಾ ಇರೋದು.
The reason why this crucial report is not available is because on the day it was submitted to the government of Karnataka in March 2016, the Sri Siddaramaiah government arbitrarily withdrew the very government order that had been issued constituting the inquiry commission under Uplog Act in 2000. ನಾನು ಮುಂಚೆ ಹೇಳಿದ್ದೀನಿ ಈಗ ಆ ತರ ಅದೇ ಕಾರಣಕ್ಕೆ ಅದು ಮುಚ್ಚಿಡಬೇಕು ಅಂದ್ಬಿಟ್ಟು ಅವರು ದುರುದ್ದೇಶದಿಂದ ಇದು ಮಾಡಿದ್ದಾರೆ. Why did the government panic and withdraw its own inquiry order? ಯಾವ ಸರ್ಕಾರ ಕೋಟ್ಯಾಂತರ ಖರ್ಚು ಮಾಡಿ ರಿಪೋರ್ಟ್ ಎಲ್ಲ ತಯಾರು ಮಾಡಿ ಎಷ್ಟು ಹಗಲು ರಾತ್ರಿ ಕೆಲಸ ಮಾಡಿ ನಮ್ಮ ಡಿಪ್ಟಿ ಕಮಿಷನರ್ಸ್ ಎಲ್ಲ ಈ ರಿಪೋರ್ಟ್ ಕೆಲಸ ಮೇಲೆ ಯಾಕೆ ವಿಡ್ರಾ ಮಾಡಿದ್ದಾರೆ? Who was the Siddaramaiah government tried to protect in 2016? If the government was really concerned about the encroachment of work properties and the cause of the minorities, why did it dissolve the inquiry commission overnight? ಯಾಕೆ ರಾತ್ರಿ ರಾತ್ರಿ ಒಂದು ಕಮಿಷನ್ ಮುಚ್ಚಿ ಹಾಕಿದ್ದಾರೆ, ವಿಡ್ರಾ ಮಾಡಿ ಇದು ಮಾಡಿದ್ದಾರೆ. You are aware that recent months Sri Siddaramaiah's government has tried to vacate the alleged waqf land encroachment by poor farmers. But why is the Congress government not interested in prosecuting the rich and powerful within and outside the minority community and its own party who have been engaged in looting the waqf? ಈ ಸಣ್ಣ ಪುಟ್ಟ ಬಡವರು ಫಾರ್ಮರ್ದು ಈ ಜಮೀನು ವಾಪಸ್ ತಗೊಳ್ಳೋದಕ್ಕೆ ಆದೇಶ ಇಶ್ಯೂ ಮಾಡಿದ್ರು. ಇದ್ರ ಬಗ್ಗೆ ಬಡವರು ಫಾರ್ಮರ್ಸ್ ಬಗ್ಗೆ ಅವ್ರಿಗೆ ಇದು ಆಗಿತ್ತು. ಈ ಪ್ರಭಾವಿಗಳು ಯಾರ್ಯಾರು ಕೋಟ್ಯಾಂತರ ಮಾಲಿಕೆ ಮಾಡಿದ್ದಾರೆ ಲೇನ್ನ ಅವ್ರ ಬಗ್ಗೆ ಅವ್ರು ಕಳ್ಕೊಳ್ಳಿಲ್ಲ. ಪಾಪ ಬಡವರ ಫಾರ್ಮ್ ಏನು ಅರ್ಧ ಕಡೆ ಬಂದ ಕಡೆ ಏನು ಇದು ಕಲ್ಟಿವೇಟ್ ಮಾಡ್ತಾರೆ, ಅವ್ರ ಬಗ್ಗೆ ಆರ್ಡರ್ ಇಶ್ಯೂ ಮಾಡಿದ್ರೆ ಈ ಸರ್ಕಾರಕ್ಕೆ ಮಾನವ ಮರ್ಯಾದೆ ಇದ್ರೆ ಈ ಬಡವರ ಬಗ್ಗೆ ಮುಸ್ಲಿಮ್ಸ್ ಬಗ್ಗೆ ಕಳ್ಕಳಿದ್ರೆ ಇದು ಪ್ರಭಾವಿ ವ್ಯಕ್ತಿ ಓವರ್ನೈಟ್ ಅವ್ರನ್ನ ನೋಟಿಸ್ ಕೊಡಬೇಕಾಗಿತ್ತು, ಅದು ಇಲ್ಲ. I urge the Karnataka government to table the Justice Anand Commission report in the ongoing session of the State Assembly at least now. ನಾನು ಡಿಮಾಂಡ್ ಮಾಡ್ತೀನಿ, ಮನವಿ ಮಾಡ್ತೀನಿ, ಡಿಮಾಂಡ್ ಮಾಡ್ತೀನಿ. ಅವ್ರಿಗೆ ಧೈರ್ಯ ಇದ್ರೆ, ಅವ್ರಿಗೆ ಆನೆಸ್ಟಿ ಇದ್ರೆ, ಅವ್ರಿಗೆ ಸಿನ್ಸಿರಿಟಿ ಇದ್ರೆ ಈ ಸರ್ಕಾರಕ್ಕೆ ತಕ್ಷಣ ಈ ಆನಂದ್ ಕಮಿಷನ್ ರಿಪೋರ್ಟ್ ನ ಇದು ಬರೋ ಅಸೆಂಬ್ಲಿ ನಡೀತಾ ಇರೋದು ಅಸೆಂಬ್ಲಿನಲ್ಲಿ ಟೇಬಲ್ ಮಾಡಬೇಕು. ನಾನು ನಮ್ಮ ವಿರೋಧ ಪಕ್ಷ ನಾಯಕರನ್ನೆಲ್ಲ ಹೇಳ್ತೀನಿ, ಅಲ್ಲ ನಮ್ಮ ಮುಸ್ಲಿಂ MLAsಗೆಲ್ಲ ಮನವಿ ಮಾಡ್ತೀನಿ. ದೇ ಶುಡ್ ಪ್ರೆಸೈಡ್ ದ ಗವರ್ಮೆಂಟ್ ಟು ಪುಟ್ ದಟ್ ಆನಂದ್ ಕಮಿಷನ್ ರಿಪೋರ್ಟ್ ಇನ್ ದ ಅಸೆಂಬ್ಲಿ ಫಾರ್ ಡಿಸ್ಕಷನ್. The Justice Anand Commission report was very indicting, but we now have with us thousands of pages of documents that supported this conclusion. ಅವರು ಕಾನ್ಕ್ಲೂಷನ್ ಯಾಕಂದ್ರೆ 50 ಪೇಜ್ ರಿಪೋರ್ಟ್, ಇದಕ್ಕೆ ಡೀಟೇಲ್ಸ್ ಇರಲಿಲ್ಲ. ಸೊ ನಾವು ಪ್ರಯತ್ನ ಮಾಡಿ ಇದಕ್ಕೆ RT ಅಪ್ಲಿಕೇಶನ್ ಹಾಕಿ ಪ್ರತಿಯೊಂದು ಜಿಲ್ಲೆದ ರಿಪೋರ್ಟ್ ತರಿಸ್ತೀವಿ. ಇದರಲ್ಲಿ ಹೆಸರು ಇದೆ, ಬೇಕಾದಷ್ಟು ಸಂಗತಿಗಳು ಇದೆ. ಯಾರು ಒಂದು ಒಳ್ಳೆ ಹೆಸರು ಕೊಟ್ಟರೆ ಆದ್ರೂ ನಾವು ಇಟ್ಕೊಂಡು ನಮಗೆ ಆ ತರ ದಾಖಲೆಲ್ಲ ಇದೆ with proof and evidences. I sincerely hope that these documents will support the central government in its process of legislation. ನಮ್ದು ಈ ಸರ್ಕಾರಕ್ಕೆ ನಾನು ಕೇಂದ್ರ ಸರ್ಕಾರ ಕೊಡ್ತಾ ಇರೋದ್ರಿಂದ ಅವರು ಪರಿಶೀಲನೆ ಮಾಡಿದ್ರೆ ಅವ್ರಿಗೂ ಇದಕ್ಕೆ ಅನುಕೂಲ ಆಗುತ್ತೆ ಟು ಬ್ರಿಂಗ್ ದ ಲೆಜಿಸ್ಲೇಷನ್ ಅಂಡ್ ಜಸ್ಟಿಫೈ ದ ವೈ ದೇ ಶುಡ್ ಬ್ರಿಂಗ್ ದ ಲೆಜಿಸ್ಲೇಷನ್. ಇನ್ನೂ ಒಂದು ಬಹಳ ಸೆನ್ಸಿಟಿವ್ ಮ್ಯಾಟರ್ ಇದೆ. ಜಸ್ಟಿಸ್ ಆನಂದ್ ಬರೆದಿದ್ದಾರೆ, ಇದರಲ್ಲಿ ಒಂದು ಡಿಪ್ಟಿ ಕಮಿಷನರ್ ಹಿಮ್ಸೆಲ್ಫ್ ರಿಟರ್ನ್ ಇನ್ ಫ್ರಮ್ ದ ಗುಲ್ಬರ್ಗಾ. One last point, I learned that a file related to the Gulbarga work properties, which went to a minister in Sri Siddaramaiah's first term, yaar minister hesaru nanu helta illa, has still not been returned to the department. Yaar bardare deputy commissioners written in this paper that that minister who belongs to the minority community, file was taken by him and he was never returned till now. I hope the file is traced and returned to the department at the earliest. ನಾನು ಡಿಮಾಂಡ್ ಮಾಡ್ತೀನಿ, ನಮ್ಮ MLAs ಕಲ್ವಾ ಗೆಲ್ತೀನಿ, ಅವರು ಅಸೆಂಬ್ಲಿ ರೈಸ್ ಮಾಡ್ಲಿಬಿಟ್ಟು. ಐ ಹೋಪ್ ಇಟ್ ಹ್ಯಾಸ್ ನಾಟ್ ಬಿನ್ ಡೆಸ್ಟ್ರಾಯ್ಡ್. ಐ ಥಿಂಕ್ ನಮ್ಗೆ ಅವರು ಇದು ಎಲ್ಲ ಡೆಸ್ಟ್ರಾಯ್ಡ್ ಮಾಡಿಲ್ಲ ಅನ್ಕೊಂತೀನಿ, ಬಟ್ ಗೊತ್ತಿಲ್ಲ ನಮ್ಗೆ ಏನಾಗಿರ್ತದೆ. ಸೊ ಇನ್ನೂ ಒಂದು ನಾನು ಹೇಳೋದು ನಮ್ಗೆ ಇಷ್ಟಪಡ್ತೀನಿ ಅಂದ್ರೆ, ಗುಲ್ಬರ್ಗದಿಂದ ರಿಪೋರ್ಟ್ ಕಳಿಸಿರೋದು ಡಿಪ್ಟಿ ಕಮಿಷನರ್ ಪ್ರತಿಯೊಂದು ಪೇಜ್ಗೆ ಸೈನ್ ಮಾಡಿರೋದು ಡಿಪ್ಟಿ ಕಮಿಷನರ್ ಯಾರಂದ್ರೆ ಸನ್ಮಾನ್ಯ ರಜನೀಶ್ ಗೋಯಲ್ ಸಾಹೇಬರು, ಹೂ ಇಸ್ ದ ಚೀಫ್ ಸೆಕ್ರೆಟರಿ ನೌ. ಐ ರಿಕ್ವೆಸ್ಟ್ ಚೀಫ್ ಸೆಕ್ರೆಟರಿ ರಜನೀಶ್ ಗೋಯಲ್ ಜಿ to his signed report is there.
Now he is the authority. He can call all the files. He can call all the documents from Lokayukta. This is lying in the Lokayukta. Rajneesh Goyal. No, Rajneesh Goyal. Yes. But he was chief secretary. Sorry, he was chief secretary. But Rajneesh Goyal, his wife can always is responsible. No? Sorry. So, but it was Rajneesh Goyal was the deputy commissioner. He wrote and he said that this file has been missing and not returned by the concerned minister. ಇದು ಕ್ರಿಮಿನಲ್ ಕೇಸ್ ಆಗಬೇಕು ಅಂಡ್ ಇದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಏನ್ಗೆ ಇದು ಐ ಥಿಂಕ್ ರಾಜ್ಯಪಾಲನು ಇದಕ್ಕೆ ಸ್ವಲ್ಪ ಗಮನ ಕೊಡಬೇಕು. ಆ ತರ ಫೈಲ್ನು ಮಿಸ್ಯೂಸ್ ಮಾಡಿಬಿಟ್ರೆ ಈ ಫೈಲ್ ನಲ್ಲಿ ಏನಿತ್ತು ಏನ್ ಸಮಾಚಾರ ಅದು ಗೊತ್ತಾಗಬೇಕು ಜನಗಳಿಗೆ. ನನ್ನ ಸ್ನೇಹಿತರೆ ನಾನಷ್ಟೇ ಹೇಳೋದು ಇಷ್ಟಪಡ್ತೀನಿ. ಈ ಮೈನಾರಿಟಿ ಹಿಸ್ಟ್ರಿ ಹೇಳ್ಬಿಟ್ಟು ಈ ಕಾಂಗ್ರೆಸ್ ಸರ್ಕಾರ ಅದು ಎಷ್ಟು ದ್ರೋಹ ಮಾಡಿದ್ದಾರೆ ಮುಸ್ಲಿಂ ಬಾಂಧವರಿಗೆ ಅರ್ಥ ಆಗಬೇಕು. ಈ ಸುಮ್ಮನೆ ಬಜೆಟ್ ನಲ್ಲಿ ಸಣ್ಣ ಪುಟ್ಟ ಈ ಕೂಟು ಆ ಕೂಟು ಇದು ಆ ಕಡೆ ಲಕ್ಷಾಂತರ ಕೋಟಿ ವ್ಯವಹಾರ ಅವರು ಮಾಡಿ ಅವ್ರನ್ನ ವಂಚಿತ ಮಾಡಿ ಇದನ್ನ ಅವ್ರಿಗೆ ಅರ್ಧ ಪ್ರಾಪರ್ಟಿ ಕೊಟ್ಟರೆ ಸಾಕಾಗದಲ್ಲಿ ಬೇರೆ ಅವ್ರಿಗೆ ಭಿಕ್ಷೆ ಏನು ಬೇಕಾಗಿಲ್ಲ. ಆಮೇಲೆ ಇನ್ನೂ ಒಂದು ನಾನು ಈಗ ಐ ಆಮ್ ಆಲ್ಸೋ ಮೈನಾರಿಟಿ ಕಮ್ಯುನಿಟಿ ಇನ್ನೂ ಒಂದು ಹೇಳೋದು ಇಷ್ಟಪಡ್ತೀನಿ ಅಂದ್ರೆ ಇದು ನಾವೆಲ್ಲ ಶ್ರೀಮಂತರು ಇಲ್ಲ. ಈ ಜೇನ್ ಕಂಪನಿನಲ್ಲಿ ಬಹಳ ಬಡವರು ಇದ್ದಾರೆ, ಫಾರ್ಮರ್ಸ್ ಇದ್ದಾರೆ, ಕೂಲಿ ಕಾರ್ಮಿಕ ಇದ್ದಾರೆ ಜೇನ್ ಕಂಪನಿನಲ್ಲಿ. ಇವನ್ ಇನ್ ಸಿಖ್ ಕಮ್ಯುನಿಟಿ ಮೆಕ್ಯಾನಿಕ್ಸ್ ಇದ್ದಾರೆ, ಸಿಖ್ ಕಮ್ಯುನಿಟಿನಲ್ಲಿ ಬೇರೆ ಬೇರೆ ಬಡವರು ಇದ್ದಾರೆ. ಬೇರೆ ಬೇರೆ ಪಾರ್ಸಿ ಸಮುದಾಯ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಎಷ್ಟು ಕೂಲಿ ಕೆಲಸ ಮಾಡೋರು ಕ್ರಿಶ್ಚಿಯನ್ ಅಲ್ಲಿ ಇದ್ದಾರೆ, ಎಷ್ಟು ಬಡವರು ಇದ್ದಾರೆ. ಸೊ ಬರೀ ಮುಸ್ಲಿಮ್ಸ್ ಮಾತ್ರ ಕಾಣಿಸ್ತಾರೆ. ನಾನೇನು ಅಂದ್ರೆ ಇದು ಕಾಂಗ್ರೆಸ್ನ ಪೂರ್ತಿ ಡೆಸ್ಟ್ರಾಯ್ ಮಾಡಿ ಹೋಗೋಣ ಸಿದ್ದರಾಮಯ್ಯ ಸಾಹೇಬ್ ಮನಸ್ಸಲ್ಲಿ ಬಂದಿದೆ. ಯಾಕಂದ್ರೆ ಪೊಲರೈಸೇಷನ್ ಆಗ್ಬಿಡಬೇಕು. ಇದು ಮುಂದೆ ಬರೋರಿಗೆ ಕಾಂಗ್ರೆಸ್ಗೆ ಅದು ವೀರಪ್ಪ ಮೊಯ್ಲಿ ಸಾಹೇಬರು ಯಾವ ರೀತಿ ಬೇರೆ ಬೇರೆ ಕಾಸ್ಟ್ ಬೇಸಿಸ್ ಮೇಲೆ ಇದು ಮಾಡಿ ಅವಾಗ 36 ತಂದಿದ್ರು ಕಾಂಗ್ರೆಸ್ನ. ಸೊ ನಮ್ಗೇನ್ ಅನಿಸ್ತದೆ ಅಂದ್ರೆ ಈ ಬಜೆಟ್ ರಿಂದ ಅವರು 36 ನೆಕ್ಸ್ಟ್ ಎಲೆಕ್ಷನ್ 36 ಡೌನ್ ಹೋಗುತ್ತೆ. ಒಂದು ಎರಡನೇದು ನಮ್ಮ ಬಿಜೆಪಿ 2/3 3/4 ಮೆಜಾರಿಟಿ ಬರೋದಕ್ಕೆ ಸಿದ್ದರಾಮಯ್ಯ ಇದು ಫೌಂಡೇಶನ್ ಇಟ್ಟಿದ್ದಾರೆ ಕಾಣಿಸ್ತದೆ ನಮ್ಗೆ. ನನ್ನ ಅಷ್ಟೇ ಹೇಳ್ತಾ ನಾನು ನಮ್ಮ ಮುಸ್ಲಿಂ ಬಡವರಿಗೆ ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಟೋಪಿ ಬೀಳ್ಬೇಡಿ. ನಿಮಗೆ ಸಾಕಾದಷ್ಟು 50-60 ವರ್ಷದಿಂದ ಕಾಂಗ್ರೆಸ್ ಟೋಪಿ ಹಾಕಿ ಬಂದಾರೆ. ಇನ್ನೂ ಒಂದು ಲಾಸ್ಟ್ ಒಂದು ಮನವಿ, ನಾನು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಬಡ್ರ ಆಗ್ಲಿ, ರಾಹುಲ್ ಗಾಂಧಿ ಆಗ್ಲಿ, ಅವ್ರಿಗೆ ನಮ್ಮ ಮಕ್ಕಳಿಗಾಗ್ಲಿ ಎಲ್ಲರಿಗೂ ಮನವಿ ಮಾಡ್ತೀನಿ. ನೀವು RT ಆಕ್ಟ್ ಬಗ್ಗೆ ನೀವು ಬಹಳ ಕ್ರೆಡಿಟ್ ತಗೊಂಡ್ರಿ, ನಾನು ನಿಮ್ಗೆ ಅಭಿನಂದಿಸ್ತೀನಿ, ಒಳ್ಳೆ ಕೆಲಸ ಮಾಡಿದ್ರ. ಬಟ್ RT ಆಕ್ಟ್ ತಂದಿರೋದು ಏನು ಪೂಜೆ ಮಾಡತೀಕ? RT ಆಕ್ಟ್ ಮೇಲೆ ನಾವು ಈ ಡಾಕ್ಯುಮೆಂಟ್ಸ್ ಇದೆಲ್ಲ, ಈ ಡಾಕ್ಯುಮೆಂಟ್ಸ್ ಉಪಯೋಗಿಸಬೇಕಾ? ಇಲ್ಲ ಕರಪ್ಷನ್ ಮನೇಲಿ ಆಗಿರೋದು ಈಗ ಎಕ್ಸ್ಪೋಸ್ ಆಗಿದೆಲ್ಲ, ಇದ್ರ ಬಗ್ಗೆ ಕ್ರಮ ತಗೊಬೇಕಾ? ಸೊ ಸ್ವಲ್ಪ ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಸ್ವಲ್ಪನೂ ಕಳ್ಕಳಿ ಇದ್ರೆ ಕರ್ನಾಟಕ ಬಗ್ಗೆ, ಬಡವರ ಬಗ್ಗೆ ಮತ್ತು RT ಆಕ್ಟ್ ಸೆಂಟಿಟಿ ಬಗ್ಗೆ ಕಳ್ಕಳಿ ಇದ್ರೆ ತಕ್ಷಣ ಅವ್ರನ್ನು ಈ ಸರ್ಕಾರನ ಆದೇಶ ಮಾಡಬೇಕು, ಇದು ಕ್ರಮ ತಗೊಬೇಕು, ಇದಕ್ಕೆ ಮುಂದೆ ಎನ್ಕ್ವೈರಿ ಆಗ್ಬೇಕು. ಮನವಿ ಇಷ್ಟ ಹೇಳ್ತಾ ಧನ್ಯವಾದಗಳು. हिंदी में छोटा ब्रीफ एक बाइट दे दीजिए. देखिए, जैसा कि आपको मालूम है कि सम्मान्य जस्टिस N आनंद जो उस पे लोकायुक्ता थे और वो एक्टिंग लोकायुक्ता ही थे, उनके नेतृत्व में सरकार ने एक इंक्वायरी कमेटी बनाई थी जो वक्फ की जो प्रॉपर्टी जो प्रभावी लोगों द्वारा लूटी गई है, एनक्रोच की गई है, उसमें जब्त की हुई है, उस प्रॉपर्टी का जांच करने के लिए उन्होंने आनंद कमीशन बनाया था 2012 में राज्य सरकार ने. तो 2016 में जस्टिस N आनंद साहब ने रिपोर्ट पेश की अपनी, और उसमें उन्होंने उस रिपोर्ट जो उनका आधार था वो 30 जिलों के डिप्टी कमिश्नर की रिपोर्ट के आधार पर था. तो वो जो जब रिपोर्ट सबमिट की उसके कुछ ही घंटों के बाद में सिद्धरामैया जी की सरकार ने, जो उस समय 2016 में, उन्होंने उसको एनक्वायरी आर्डर को विड्रा कर लिया और वो लोकायुक्ता में वो रिपोर्ट पड़ी रही कई वर्षों से, 2012 से 2016 से लोकायुक्ता में पड़ी हुई वो. तो जब हमें पता लगा, किसने हमारे को बताया कि आनंद कमीशन की ऐसा रिपोर्ट है, तो हमने RTI लगा करके उस रिपोर्ट को निकाला. और जब इसमें रिपोर्ट में देखा कि जनरली उन्होंने कहा है कि इसमें बहुत मिसयूज हुआ प्रॉपर्टी का, अलग अलग ढंग से इसको दुरुपयोग किया गया प्रॉपर्टी का, तो हमने और डिटेल में जाने के लिए हमने RTI लगाई कि ये किस आधार पर रिपोर्ट बनी है.
तो हमारे को ये 40-50 हजार पेजों की रिपोर्ट हमारे को अब मिली है, जिसमें हर जिलों से कुछ जिलों की रिपोर्ट अभी आनी बाकी है, क्योंकि 2 महीने से ये सरकार का जो सिस्टम है वो हमारे को टाल मटोल कर रहा है। जेरोक्स मशीन खराब हो गई है, ये हो गया वो गया, तो अभी कम से कम 15-20 हजार पेज और आने हैं। तो मैं सोमवार को ये रिपोर्ट में वहां हमारे लॉ मिनिस्टर को भेंट करूंगा और उनको दूंगा ताकि उस पर आगे जांच हो सके, क्योंकि मैं इसका एक्सपर्ट नहीं हूं और इतनी बड़ी रिपोर्ट स्टडी करने का मेरा इंफ्रास्ट्रक्चर नहीं है। तो केंद्रीय लॉ मिनिस्ट्री जो है इसकी जांच करेगी और मैं जेपीसी के जो चेयरमैन जो वक्फ बोर्ड को लेकर के बनाई गई है लेजिस्लेशन को, तो उसके चेयरमैन श्री जगदीप पाल जी को मैं रिपोर्ट ये सब डॉक्यूमेंट पेश करूंगा ताकि वो उसके आधार पर वो आगे के लिए निर्णय करने में उनको सुविधा हो। और ये जो यहाँ जो ये बार बार ये बात करते हैं माइनॉरिटी की बात को लेकर के, और जो इसको इन्होंने दबा रखा इस रिपोर्ट को, हमारे सरकार से आग्रह है कि वो इस रिपोर्ट पर अब कार्रवाई करें और इसमें असेंबली में इसको आनंद कमीशन रिपोर्ट को असेंबली में पेश करें। और मैं चाहता हूं हमारे विरोध पक्ष के नेताओं से भी और कांग्रेस के जो मुस्लिम एमएलए और जो लोग हैं उनको भी मैं रिक्वेस्ट करना चाहूंगा कि वो भी सरकार पर दबाव बनाए, ये रिपोर्ट को अविलंब इसी सेशन में पेश किया जाए और उस पर चर्चा हो ताकि उससे कई बातें आएगी। क्योंकि सिद्धरामैया जी ने जो ये रिपोर्ट का जो इंक्वायरी ऑर्डर जो कैंसिल किया था, विड्रॉ किया था, किसी के गरीब के लिए नहीं, उन्होंने उन लोगों को बचाने के लिए कहा जो उनके साथी रहे हैं, उनके पार्टी में रहे हैं और बहुत प्रभावी लोग हैं, तो उनको बचाने के लिए उन्होंने ये इंक्वायरी ऑर्डर विड्रॉ किया था। तो मैं समझता हूं कि अब ये इस पर उन्होंने कार्रवाई करनी चाहिए। और चूंकि मैं राहुल गांधी जी, सोनिया गांधी जी और प्रियंका गांधी जो वो लोकसभा में आ गई है, उन सबसे मैं आग्रह करना चाहूंगा कि आपके लाया हुआ ये आरटीआई एक्ट जो है, जिसके अंतर्गत हमने ये सारे पेपर लिए आपके सामने पड़े हैं, इसमें हर पेपर पर सील है और उनके साइन ऑफिसर्स के जिन्होंने हमारे को दिए लोक आयुक्ता से। तो इन पर इतना इसमें करप्शन है, इसमें इतने भ्रष्टाचार है, गरीबों की जमीन हड़पी हुई है, तो उस आरटीआई के तहत कार्रवाई करने के लिए अपनी सरकार को मजबूर कर कहें। क्योंकि आरटीआई की जो क्रेडिट वो लेते हैं, सोनिया गांधी, राहुल गांधी और पूरा परिवार लेता है, तो मुझे उसमें कोई ऐतराज नहीं है। लेकिन क्या उसको किसी पूजा अर्चना के लिए तो आरटीआई एक्ट नहीं लाया गया था, कोई वाहवाही लूटने के लिए नहीं लाया गया था, ये लाया गया था भ्रष्टाचार के से देश को मुक्त करने के लिए। तो ये भ्रष्टाचार का जो इतना बड़ा एविडेंस आपके सामने पड़ा है, मीडिया के सामने पड़ा है, तो मेरा रिक्वेस्ट है मीडिया के मेरे साथियों से, जो मीडिया हमेशा मीडिया पर बहुत भरोसा है, देश को अल्टीमेटली हमारा फोर्थ स्टेट है, मैं समझता हूँ मीडिया इस बात को उठाएगा कि ये जो जहां जो आपके सामने पड़ी हुई है, और मैं उसका साक्ष्य, मैंने इसमें जो कुछ पढ़ा है उसमें बहुत ज्यादा गंभीर मामले हैं और कई लोग तुरंत जेल में जाने की संभावना बन जाती है। और गुलबर्गा जो एक विशेष में उल्लेख करना चाहूंगा कि गुलबर्गा से जो रिपोर्ट आई है उसमें एक मिनिस्टर का नाम है, एक फाइल जो है वो जिस वक्त प्रॉपर्टी के रिलेटेड फाइल जो उस मिनिस्टर के पास गई थी और मिनिस्टर से आज तक वापस नहीं आई है, उसने डिप्टी कमिश्नर इस रिपोर्ट में लिख के दिया है। तो मेरा सरकार से आग्रह है कि तुरंत उस मिनिस्टर को जवाब तलब करके वापस फाइल ली जाए, जिसके पास से कौन उस समय मिनिस्टर का जो भी था ऑफिसर वगैरह जो भी था लाई जाए। मुझे डर है कि वो कभी फाइल नष्ट नहीं कर देगी वो। और दूसरी और बात बताना चाहूंगा, गुलबर्गा जो रिपोर्ट आई उसमें बड़े बड़े लोगों के नाम है, मैं नाम लेना नहीं चाहता क्योंकि नाम पर मैंने जाना नहीं चाहता हूं। मेरा उद्देश्य है कि गरीब मुस्लिम भाइयों की जमीन को वापस न्याय हो। मुझे किसी का ये प्रचार करके किसी का नाम लेने का मैं नहीं जान रहा हूं, लेकिन बड़े बड़े नाम हैं जिनके आप समझ सकते हैं गुलबर्गा से कौन हो सकते हैं, तो उन लोगों का नाम उसमें है। और वो रिपोर्ट जो रजनीश जी गोयल जो चीफ सेक्रेटरी बनकर रिटायर्ड हुए हैं, उनकी साइन की हुई रिपोर्ट है और उनकी धर्मपत्नी आज चीफ सेक्रेटरी है। तो मैं समझता हूं उनको ये आदेश करना चाहिए कि इस लोकायुक्ता की जो रिपोर्ट जो लोकायुक्ता में धूल खा रही है पिछले 8-9 सालों से, उस रिपोर्ट को असेंबली में पेश किया जाए, सरकार उसको मंगाए, उस पर कार्रवाई करे और राज्यपाल महोदय भी इस पर संज्ञान ले, ये मेरा मानना है। और ये जो मुस्लिमों के लिए जो ये छोटी मोटी बातें इसमें बजट में ये वो देकर के ऐसा करने के बजाय अगर ये जमीन को वसूली करके जमीन को वापस अपने सरकार कब्जे में लेकर के उससे जो फायदा हो उसका 10-20% भी अगर मुस्लिम भाइयों के काम आएगा, मैं समझता हूँ बहुत बड़ी सेवा होगी। और ये जो बजट में जो इस तरह का जो बजट ये ला रहे हैं,
उसमें जो मुस्लिमों के लिए छोटी मोटी बातें करके उनको जो खुश करने की कोशिश कर रहे हैं, मैं समझता हूँ कि ठीक नहीं है। और ये इसके ऐसे उसमें मुस्लिम्स को और हमारे हिंदुओं में और दूरी बढ़ा रहे हैं। और मुझे लगता है कि ये चुनाव, ये जो बजट आया है, बजट आने वाले चुनाव में कांग्रेस को 36 से नीचे ले जाने का फाउंडेशन है। और हमारी पार्टी को बिना ज्यादा प्रयास के 2/3 मेजोरिटी से ज्यादा लाने का फाउंडेशन है, ऐसा मुझे लगता है। क्योंकि जनता बहुत कल से बहुत नाराज है। मेरे पास कई लोग बात कर रहे हैं, क्योंकि माइनॉरिटी में मैं जैन हूं, और मैं आपको बताऊं कि जैन सब कोई घनट नहीं है। जैनियों में बहुत गरीब है, इनको प्रताप सिंह साहब को मालूम है। आप गुलबर्गा जाइए, बेलगाम जाइए, कई जैन लोग जो हैं किसान हैं, मजदूर हैं, छोटे छोटे काम करते हैं। तो क्या उनके लिए कुछ सुविधा नहीं होनी चाहिए? क्रिश्चियन भाई, हमारे जो क्रिश्चियन भाई हैं, उनमें कितने गरीब लोग हैं, हम जानते हैं, आप और सब हम जानते हैं। क्या उनके लिए कोई सुविधा नहीं होनी चाहिए? लेकिन खाली मुस्लिम का नाम लेकर के मैं समझता हूं कि सिद्धरामैया जी कांग्रेस को पूरा डुबा कर ही जाएंगे, ताकि आगे आने वाली सरकार रहेगी नहीं। और डीके शिवकुमार जी का ये मुख्यमंत्री बनने का सपना भी, उसका मुख्यमंत्री पद छोड़ने के पहले कांग्रेस को नष्ट करना चाहते हैं, ऐसा मेरा मानना है। ये तो मैं उनको, भगवान का भला करे। लेकिन मैं समझता हूं कि आने वाले चुनाव में हमारा लैंड पोस्ट भी जीतेगा, क्योंकि आज जनता कांग्रेस की इनको चाल को समझ गई है। कल का बजट ये दिखाता है कि इनको खाली भ्रष्टाचार से प्यार और किसी बात से नहीं है, और वोट बैंक की राजनीति करते हैं। ये मेरा कहना है। और मैं पुनः इस मांग करते हुए कि इस रिपोर्ट पर जो है सरकार कार्रवाई करे, राज्यपाल संज्ञान ले, चीफ सेक्रेटरी संज्ञान ले। और मैं सोमवार को जाऊंगा और हमारे लॉ मिनिस्टर मैंने सबमिट करूंगा। और आनंद कमीशन की रिपोर्ट जो है वो आप चाहें तो मैं आपको 1-2 दिन में मैं आपको सॉफ्ट कॉपी भिजवा दूंगा। मेरे पास आनंद कमीशन की रिपोर्ट है, वो भी मैंने आरटीआई से ली हुई है। तो मेरा 2017 आप बोल रहे हैं कि 2017 में 16 में गवर्नमेंट ने विड्रॉ किया था। हाँ, बाद में 2019 में तो बीजेपी आई थी, 4 साल गवर्नमेंट में थी। तो क्यों आरटीआई, क्यों आपको वो रूट क्यों लेना पड़ा? क्योंकि आपकी सरकार तो वो रिपोर्ट